ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಒಡೆದ ಹಿಮ್ಮಡಿ, ಕಾಲುಗಳು ತುಂಬನೇ ಒಡೆದಿರುತ್ತೆ. ಕೆಲವರಿಗೆ ಯಾವ ರೀತಿ ಒಡೆದಿರ್ತದೆ, ತುಂಬನೇ ಉರಿ ಬರ್ತಿರ್ತದೆ, ಕೆಲವೊಬ್ಬರಿಗೆ ರಕ್ತನೂ ಬರ್ತಾ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ಹಲವಾರು ಕ್ರೀಮ್ಗಳನ್ನ, ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಕ್ರೀಮ್ಗಳನ್ನೆಲ್ಲ ಹಚ್ಚಿರ್ತಾರೆ. ಆದರೆ ಅವರು ನಿರೀಕ್ಷಿಸಿದ ಮಟ್ಟದ ಒಂದು ರಿಸಲ್ಟ್ ಸಿಕ್ಕಿರಲ್ಲ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಒಡೆದ ಹಿಮ್ಮಡಿಲಿ ಕಾಲು ಒಡೆದಿರೋದಕ್ಕೆ ಯಾವ ರೀತಿ ನೀವು ಮನೆ ಮದ್ದು ಮಾಡ್ಕೋಬೋದು, ಇದರಿಂದ ಈ ಒಂದು ಸಮಸ್ಯೆಯಿಂದ ನೀವು ದೂರ ಆಗ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ವಾರದಲ್ಲಿ 1-2 ಬಾರಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರು ಇಟ್ಕೊಳ್ಳಿ. ಆ ಬಿಸಿ ನೀರಿಗೆ 1 ಚಮಚ ಉಪ್ಪು ಹಾಕಿ, ಅರ್ಧ ಹೋಳು ನಿಂಬೆ ಹಣ್ಣಿನ ರಸವನ್ನು ಚೆನ್ನಾಗಿ ಹಿಂಡಿ, ಪಾದಗಳನ್ನ ಅದರಲ್ಲಿ 20 ನಿಮಿಷ ಇಟ್ಕೊಂಡು, ತದನಂತರ ಕಾಲನ್ನು ತೆಗೆದು ಸ್ವಲ್ಪ ಬ್ರಷ್ನಿಂದ ಹಿಮ್ಮಡಿಯ ಭಾಗವನ್ನು ಚೆನ್ನಾಗಿ ಉಜ್ಜಿ. ಇದರಿಂದ ಏನಾಗ್ತದೆ ಅಂತಂದರೆ, ಒಡೆದಿರ್ತಕ್ಕಂಥ ಜಾಗದಲ್ಲಿರ್ತಕ್ಕಂಥ ಡೆಡ್ ಸೆಲ್ಸ್ಗಳು ಅವೆಲ್ಲ ಕ್ಲಿಯರ್ ಆಗ್ತದೆ. ಒಡೆದ ಹಿಮ್ಮಡಿಯ ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ಜೇನುತುಪ್ಪ ಒಂದು ನ್ಯಾಚುರಲ್ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡ್ತದೆ. ಚರ್ಮವನ್ನು ಮೃದು ಮಾಡ್ತದೆ, ಚರ್ಮಕ್ಕೆ ಒಂದು ಕಾಂತಿಯನ್ನು ಕೊಡ್ತದೆ. ಜೇನುತುಪ್ಪವನ್ನು ಒಡೆದಿರೋ ಹಿಮ್ಮಡಿಗಳಿಗೆ ಚೆನ್ನಾಗಿ ಹಚ್ಚಿ 20 ನಿಮಿಷ ಆದ ನಂತರ ಉಗುರು ಬೆಚ್ಚ ನೀರಲ್ಲಿ ಚೆನ್ನಾಗಿ ತೊಳೆಯೋದ್ರಿಂದ ಈ ಒಡೆದ ಹಿಮ್ಮಡಿಯ ಸಮಸ್ಯೆ ನಿವಾರಣೆ ಆಗ್ತದೆ, ಚರ್ಮ ಮೃದು ಆಗ್ತದೆ. ಹಾಗೂ ತೆಂಗಿನೆಣ್ಣೆ ಅಥವಾ ಆಲಿವ್ ಆಯಿಲ್, ಇದನ್ನು ಪ್ರತಿದಿನ ರಾತ್ರಿ ತೆಂಗಿನೆಣ್ಣೆನಾದರೂ ಉಪಯೋಗಿಸಿ ಅಥವಾ ಆಲಿವ್ ಆಯಿಲ್ನಾದರೂ ಉಪಯೋಗಿಸಿ, ರಾತ್ರಿ ಮಲ್ಕೋಬೇಕಾದ್ರೆ ಈ ಒಡೆದ ಹಿಮ್ಮಡಿಯ ಜಾಗಕ್ಕೆ ಚೆನ್ನಾಗಿ ಹಚ್ಚಿ, ಅದನ್ನು ನಂತರ ಒಂದು ಕಾಲುಗಳಿಗೆ ಸಾಕ್ಸ್ ಹಾಕ್ಕೊಂಡು ಮಲಗಿ, ಮಾರನೇ ದಿನ ಉಗುರು ಬೆಚ್ಚಿ ನೀರಲ್ಲಿ ಚೆನ್ನಾಗಿ ತೊಳೆಯೋದ್ರಿಂದ ಒಡೆದ ಹಿಮ್ಮಡಿಯ ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ಬಾಳೆಹಣ್ಣು, ಚೆನ್ನಾಗಿ ಕಳ್ತಿರ್ತಕ್ಕಂತಹ ಬಾಳೆಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಅದನ್ನು ಒಡೆದ ಹಿಮ್ಮಡಿಯ ಜಾಗಕ್ಕೆ ಚೆನ್ನಾಗಿ ಹಚ್ಚಿ, ತದನಂತರ 15-20 ನಿಮಿಷ ಆದ ನಂತರ ಉಗುರು ಬೆಚ್ಚಿ ನೀರಲ್ಲಿ ತೊಳೆಯೋದ್ರಿಂದ ಒಡೆದ ಹಿಮ್ಮಡಿಯ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮನೆ ಮದ್ದು, ನಮ್ಮಲ್ಲಿ ಸಿಗ್ತಕ್ಕಂತಹ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಒಡೆದ ಹಿಮ್ಮಡಿಯ ಸಮಸ್ಯೆಯನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.